ಹೌದು, ಎಸ್.ಎಂ. ಕೃಷ್ಣ ಅವರು ನಮ್ಮನ್ನೆಲ್ಲರನ್ನೂ ಅಗಲಿದ್ದಾರೆ. ಆದರೆ ಅವರು ಆಡಳಿತ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂತಹ ಸಂದರ್ಭದಲ್ಲಿ ಅವರು ಕೈಗೊಂಡಂತಹ ಕೆಲ ಜನಪರ ಕಾರ್ಯಗಳೇನಿದೆ ಅದೆಲ್ಲರೂ ಕೂಡ ಮುಕ್ತವಾಗಿ ಶ್ಲಾಘಿಸುವಂಥದ್ದೇ ಆಗಿದೆ. ಇವತ್ತು ಅವರಿಗೆ ಅಂತಿಮ ವಿದಾಯ ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಹಲವು ರಾಜಕೀಯ ನಾಯಕರುಗಳು, ಬೇರೆ ಬೇರೆ ವರ್ಗಕ್ಕೆ ಸಂಬಂಧಪಟ್ಟ ಹಾಗಿನ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಗಣ್ಯರುಗಳು ಎಸ್.ಎಂ. ಕೃಷ್ಣ ಅವರ ಜನಪರ ಕಾರ್ಯಗಳನ್ನು ಮೆಲುಕು ಹಾಕಿದ್ದಾರೆ. ಯಾರ್ಯಾರು ಹೇಗೆ ಸ್ಮರಿಸಿದ್ರು ಬನ್ನಿ ನೋಡ್ಕೊಂಬರೋಣ. ಸೋಲು ಗೆಲುವಿನಲ್ಲೂ ಧೃತಿಗೆಡಲಿಲ್ಲ. ಇನ್ನೊಬ್ಬರಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಮಾನವೀಯತೆ ಆದರ್ಶಗಳೇ ಜೀವನದ ಭಾಗವಾಗಿದ್ವು. ಹೀಗೆ 92 ವರ್ಷಗಳ ಸಾರ್ಥಕ ಜೀವನ ಸಾಗಿಸಿದ ಎಸ್.ಎಂ. ಕೃಷ್ಣ ಎಲ್ಲರನ್ನ ಅಗಲಿದ್ದಾರೆ. ಬೆಂಗಳೂರಿನಿಂದ ಸೋಮನಹಳ್ಳಿಯವರೆಗೂ ದಾರಿಯುದ್ದಕ್ಕೂ ಎಸ್.ಎಂ. ಕೃಷ್ಣ ಅವರಿಗೆ ಜನರು ಅರ್ಪಿಸಿದ ಗೌರವವೇ ಅವರೆಂಥ ಧೀಮಂತ ನಾಯಕ, ಅವರೆಂಥ ಜನಮೆಚ್ಚಿದ ನಾಯಕ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಇದೇ ವೇಳೆ ಕೆಲ ನಾಯಕರು ಎಸ್.ಎಂ. ಕೃಷ್ಣ ಅವರ ಗುಣಗಾನ ಮಾಡಿದ್ದಾರೆ. ಅದರಲ್ಲೂ ಸಂಬಂಧಿಯೂ ಆಗಿರುವ ಮಾಜಿ ಸಂಸದ ಡಿ.ಕೆ. ಸುರೇಶ್ ಎಸ್.ಎಂ. ಕೃಷ್ಣ ಅವರನ್ನ ಸ್ಮರಿಸಿದ್ದು ಹೀಗೆ: ರಾಜಕಾರಣಕ್ಕೆ ಅಲ್ಲ, ಇಡೀ ಎಲ್ಲ ವ್ಯಕ್ತಿತ್ವಕ್ಕೆ ಅವರು ಒಂದು ಮಾರ್ಗದರ್ಶಕರು. ಬಹುಶಃ ಇಂದಿನ ರಾಜಕಾರಣಿಗಳಿಗೆ ಅವರ ವ್ಯಕ್ತಿತ್ವವನ್ನ, ಅವರ ನಡೆನುಡಿಗಳನ್ನ ಮೆಲುಕು ಹಾಕಿದ್ರೆ ಬಹುಶಃ ರಾಜಕಾರಣದ ಸಾಂದರ್ಭಿಕತೆಯನ್ನ ಅರ್ಥ ಮಾಡುತ್ತದೆ. ಇನ್ನು ಚನ್ನಪಟ್ಟಣದಲ್ಲಿ ಮಾತನಾಡಿದ ಶಾಸಕ ಸಿ.ಪಿ. ಯೋಗೇಶ್ವರ್, ನನ್ನನ್ನ ತಿದ್ದಿ ತೀಡಿದವರು ಎಸ್.ಎಂ. ಕೃಷ್ಣ. ನನ್ನ ಕ್ಷೇತ್ರದಲ್ಲಿ ನೀರಾವರಿ ಕ್ರಾಂತಿಗೆ ಕಾರಣೀಕರ್ತರೆ ಎಸ್.ಎಂ. ಕೃಷ್ಣ ಅಂದ್ರು. ನನಗೆ ಬೆಂತಟ್ಟು ಸಹಾಯ ಮಾಡಿ, ನನಗೇನು ರಾಜಕಾರಣದಲ್ಲಿ ವಸ್ತು ಏನು ಗೊತ್ತಿರಲಿಲ್ಲ. ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು ನನಗೆ. ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ. ಏಕೆಂದರೆ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿಗಮಗಳಿರಲಿಲ್ಲ. ಇನ್ನು ಸಚಿವ ಚೆಲುವರಾಯಸ್ವಾಮಿ ಎಸ್.ಎಂ. ಕೃಷ್ಣ ಅವರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಅವರಿಂದ ಇಂದಿನ ರಾಜಕಾರಣಿಗಳು ಕಲಿಯುವುದು ಬಹಳ ಇದೆ ಅಂದ್ರು. ಅವರಿಗೆ ಇನ್ನೊಬ್ಬರನ್ನ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಲ್ ಬರೀ ರಾಜ್ಯಕ್ಕೆ ಅಲ್ಲ, ರಾಷ್ಟ್ರದಲ್ಲೂ ಸಹ ಸ್ವಂತದ ಹಿಂದೆ ಮುಂದೆ ನಂತರ. ಸೊ ಇವರು ಒಂದು ರೀತಿ ನಮ್ಮೆಲ್ರಿಗೂ ಅವರನ್ನು ನೋಡಿ ಕಲಿಯೋದು ಇದೆ, ಕಲ್ತಿರೋದು ಇದೆ. ಇನ್ನು ಬೆಂಗಳೂರಿನಿಂದ ಪಾರ್ಥಿವ ಶರೀರ ಸೋಮನಹಳ್ಳಿ ಕಡೆಗೆ ಹೋಗುವ ಮುನ್ನ ಅಂತಿಮ ದರ್ಶನ ಪಡೆದ ನಿರ್ಮಲಾನಂದನಾಥ ಶ್ರೀಗಳು ಇಂದಿನ ರಾಜಕಾರಣಿಗಳು ಎಸ್.ಎಂ. ಕೃಷ್ಣ ಅವರ ಆದರ್ಶಗಳನ್ನ ರೂಢಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು. ಇಂತಹ ಒಂದು ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣಾಜಿಯವರು ಮಾಡಿರ್ತಕ್ಕಂಥ ಸೇವೆಯನ್ನು ಆಧುನಿಕ ಯುವ ರಾಜಕಾರಣಿಗಳು ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಅಂತಹ ಒಂದು ಘನವೆತ್ತ ಎಸ್.ಎಂ. ಕೃಷ್ಣಾಜಿಯವರ ಆದರ್ಶಗಳನ್ನು ರೂಢಿಸಿಕೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಎಸ್.ಎಂ. ಕೃಷ್ಣ ಪತ್ನಿ ಪ್ರೇಮ ಅವರ ತವರು ಮನೆಯಲ್ಲಿ ನೀರವ ಮೌನ. ಶಿವಮೊಗ್ಗ ಕೂಡ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಂಟಿದೆ. ಅವರು ತೀರ್ಥಹಳ್ಳಿಯ ಹಳೆಯರಾಗಿದ್ದಾರೆ. ಹಾಗೆ ನಾವೀಗ ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಲಿಗೆಲ್ಲಿದ್ದೇವೆ. ಈ ಕುಡುಮಲ್ಲಿಗೆ ಇದು ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮ ಇದ್ದಾರೆ, ಅವರು ಮನೆ ಇದು. ಸಹಜವಾಗಿ ಕೂಡ ನಿನ್ನೆ ಈ ಘಟನೆ ಆದ ನಂತರ ಎಲ್ಲರೂ ಕೂಡ ಆಘಾತ. ತೀರ್ಥಹಳ್ಳಿಯಲ್ಲಿರುವಂಥವ್ರಿಗೆ ಏನೋ ಎಸ್.ಎಂ. ಕೃಷ್ಣ ಇದ್ದಾರೆ, ಅವರ ಪತ್ನಿ ಪ್ರೇಮ ಇದ್ದಾರೆ, ಅವರು ಇಲ್ಲಿ ಕುಡುಮಲ್ಲಿಗೆ ಅದು ನಿವಾಸ. ಇದು ಈ ನಿವಾಸದಲ್ಲಿ ಕೂಡ ಯಾರು ಕೂಡ ಇಲ್ಲ. ಸಹಜವಾಗಿ ಇವತ್ತು ಕೂಡ ಎಲ್ಲರೂ ಕೂಡ ಬೆಂಗಳೂರು ಇದ್ದಾರೆ. ಇವತ್ತು ಅಂತ್ಯಕ್ರಿಯೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಬೆಂಗಳೂರು ತಿಳಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ನಂಟು ಬೆಂಗಳೂರಿನಿಂದ ಶಿವಮೊಗ್ಗ ತೀರ್ಥಹಳ್ಳಿಗೆ ಬೆಳೆದು ಕೂಡ ತುಂಬ ವಿಶೇಷವಾಗಿತ್ತು. ಅವರು ಇಲ್ಲಿ ಬಂದು ಪ್ರೇಮ ಅವರನ್ನು ನೋಡಿಬಿಟ್ಟು ನಂತರ ಅವ್ರನ್ನ ವಿವಾಹ ಆಗ್ತಾರೆ. ಹಾಗಾಗಿ ಇಬ್ಬರದು ಕೂಡ ಏನು ಯಾವಾಗ ಎಸ್.ಎಂ. ಕೃಷ್ಣ ಅವರು ತೀರ್ಥಹಳ್ಳಿ ಹಳೆ ಆಗ್ತಾರೆ, ಹಾಗಾಗಿ ವಿಶೇಷವಾದ ಒಂದು ನಂಟು ಎಸ್.ಎಂ. ಕೃಷ್ಣ ಅವರಿಗೆ ತೀರ್ಥಹಳ್ಳಿ ಬಗ್ಗೆ ಇರುತ್ತೆ. ಎಲ್ಲಿಯ ಮಂಡ್ಯ, ಎಲ್ಲಿಯ ಶಿವಮೊಗ್ಗ, ಹೀಗಿದ್ರು ಇಬ್ಬರ ನಡುವೆ ಮದುವೆಯಾಗಿದ್ದೇ ಒಂದು ಅಚ್ಚರಿಯ ಕ್ಷಣವಾಗಿತ್ತು. ಅದನ್ನ ಪ್ರೇಮ ಅವರ ಸಂಬಂಧಿ ವಿವರಿಸಿದ್ದು ಹೀಗೆ: ಸುಮಾರು 60 ವರ್ಷದ ಹಿಂದೆ ಪ್ರಪ್ರಥಮವಾಗಿ ಮಂಡ್ಯ ಸಂಬಂಧ ಮಾಡಿದ್ದು ಪ್ರೇಮಕ್ಕನ್ನು ಕೊಟ್ಟು ಸಂಬಂಧ ಮಾಡಿದ್ದೇನುವಂಥದ್ದು. ಶ್ಯಾಮ್ ಸುಂದರ್ ಅಂತ ಹೇಳಿ ಜಡ್ಜ್ ಆಗಿದ್ದರು ಎನ್ನುವಂಥದ್ದು. ಶ್ಯಾಮ್ ಸುಂದರ್ ಮನೆಗೆ ಪ್ರೇಮಕ್ಕ ಇಂದ್ರಕ್ಕೆ ನೋಡಕ್ಕೆ ಅಂತ ಹೋಗಿದ್ದರು. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಶ್ಯಾಮ್ ಸುಂದರ್ ಮನೆಗೆ ಬಂದಿದ್ದರು. ಪ್ರೇಮಕ್ಕೆ ನೋಡಿದ ಮೇಲೆ ಈ ಹುಡುಗಿ ಯಾರು ಏನು ಅಂತ ವಿಚಾರಿಸಿದಾಗ ಹೇಳಿದ್ರಲ್ಲ, ನೋಡಪ್ಪ ಇಷ್ಟು, ಯಾಕೆಂದರೆ ಅವರಿಬ್ಬರು ಕ್ಲಾಸ್ಮೇಟ್ಸು,
ಇವರು ಅಮೆರಿಕದ ಲಾ ಮಾಡಿದರೂ ಕೂಡ ಶ್ಯಾಮ್ ಸುಂದರು ಮತ್ತು SM ಕೃಷ್ಣ ಇಬ್ಬರು ಬಹಳ ಆತ್ಮೀಯರು. ನೋಡು ಮನ್ಸು ಮಾಡು, ಒಳ್ಳೆ ಹುಡುಗಿ, ಒಳ್ಳೆ ಮಂತನ ಅಂಥೇಳಿ ಆ ಮೂಲಕ ಇವ್ರನ್ನ ಕೇಳಿದಾಗ ಇವರಿಗೂ ಸ್ವಲ್ಪ ಮನಸ್ಸಿತ್ತು. ಆವಾಗ ಬೆಂಗಳೂರು ಕ್ಲಬ್ನಲ್ಲಿ ಹುಡುಗಿ ತೋರಿಸೋದು ಅಂತ ಪ್ರೇಮಕ್ಕನ ಅಣ್ಣ ದೇವದಾಸ್ ಅಣ್ಣ ಹೋಗಿ ಅದನ್ನು ತೋರಿಸಿದ್ರು. ಆವಾಗ ಆಗ್ಬೋದು ಅಂತ ಒಪ್ಪಿಗೆ ಆಯಿತು. 64ನೇ ಇಸ್ವಿ ಏಪ್ರಿಲ್ 29ನೇ ತಾರೀಕು ಶಿವಮೊಗ್ಗ ನ್ಯಾಷನಲ್ ಕಾಲೇಜಿನಲ್ಲಿ ಅವ್ರದ್ದು ಮದುವೆ ಆಯಿತು. ತೀರ್ಥಹಳ್ಳಿಯ ಅಳಿಯಾಗಿದ್ದ SM ಕೃಷ್ಣ ಅವರಿಗೆ ಪ್ರೇಮ ಅವರ ತವರು ಮನೆ ಊರೆಂದ್ರೆ ಪಂಚಪ್ರಾಣ. ಯಾವುದೇ ಕೆಲಸ ಬೇಕೆಂದ್ರೆ ಅಂದಿನ ಶಾಸಕರಾದ ಆರಗ ಮತ್ತು ಕಿಮ್ಮನೆ ಅವರನ್ನ ಭೇಟಿಯಾದ್ರೆ ಸಾಕು, ಆ ಕಾಮಗಾರಿಗೆ ಅನುದಾನ ಕೊಡ್ತಿದ್ರು. ಅಷ್ಟೊಂದು ಪ್ರೀತಿ ಪತ್ನಿ ಪ್ರೇಮ ಅವರ ತವರು ಊರಿನ ಮೇಲೆ ಇತ್ತು. ಆದ್ರೀಗ ಆ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. SM ಕೃಷ್ಣ ಅವರನ್ನ ಕಳೆದುಕೊಂಡು ಇಳಿ ವಯಸ್ಸಿನಲ್ಲಿ ಪ್ರೇಮ ಅವರು ದುಃಖಿತರಾಗಿದ್ದಾರೆ. ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಕೃಷ್ಣ ಅವರ ಆದರ್ಶಯುತ ಜೀವನವೇ ಅನೇಕರ ಬದುಕಿಗೆ ದಾರಿ ದೀಪವಾಗಿದೆ. ಬ್ಯೂರೋ ರಿಪೋರ್ಟ್, TV9.